ಪ್ರಶ್ನೆ ಸಂಖ್ಯೆ 3. ಸ್ಪೈರೋಗೈರಾದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ. ಆಪ್ಷನ್ ಎ ಮೊಗ್ಗುವಿಕೆ, ಆಪ್ಷನ್ ಬಿ ತುಂಡರಿಕೆ, ಆಪ್ಷನ್ ಸಿ ಕಾಯಿತ ಸಂತಾನೋತ್ಪತ್ತಿ, ಆಪ್ಷನ್ ಡಿ ಬೀಜಕಗಳ ಉತ್ಪಾದನೆ. ನೋಡಿ, ಈ ಪ್ರಶ್ನೆಯನ್ನ ಸೆಪ್ಟೆಂಬರ್ 2020ರಲ್ಲಿ ಕೇಳಿದ್ರು, ಹಾಗೆ ಏಪ್ರಿಲ್ 2025 ಅಥವಾ 2024 ಇರಬಹುದು. ಸೊ ಇಲ್ಲೂ ಕೂಡ 2025 ಅಲ್ವಾ. ಸೊ ಈ ಒಂದು ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗೆ ನೋಡಿ, ಇಲ್ಲಿ ಸ್ಪೈರೋಗೈರಾದಲ್ಲಿ ಮೊಗ್ಗುವಿಕೆ ಕಂಡು ಬರೋದಿಲ್ಲ. ಮೊಗ್ಗುವಿಕೆ ಹೈಡ್ರಾ ಮತ್ತು ಈಸ್ನಲ್ಲಿ ಕಂಡು ಬರುತ್ತೆ. ತುಂಡರಿಕೆ ಕಾಯಜ ರೀತಿಯ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆಯ ನಾವು ರೈಜೋಪಸ್ ನಲ್ಲಿ ನೋಡ್ಬೋದು ಅಲ್ವಾ. ಬೀಜಕಗಳ ಉತ್ಪಾದನೆ ರೈಜೋಪಸ್. ಹಾಗೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ನಾವು ಸಸ್ಯಗಳಲ್ಲಿ ನೋಡ್ಬೋದು. ಸಸ್ಯಗಳ ಕಾಂಡಗಳನ್ನ ಇರಬಹುದು, ಹಾಗೆ ಎಲೆ ಇರಬಹುದು. ಈ ಬೇರೆ ಬೇರೆ ಭಾಗಗಳನ್ನ ಬಳಸಿಕೊಂಡು ಹೊಸ ಒಂದು ಸಸ್ಯವನ್ನ ತಯಾರಿಸುವಂತಹ ಒಂದು ವಿಧ ಅಲ್ವಾ ಕಾಯಜ ರೀತಿಯ ಸಂತಾನೋತ್ಪತ್ತಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ತುಂಡರಿಕೆ. ಸ್ಪೈರೋಗೈರಾದಲ್ಲಿ ಕಂಡು ಬರುವಂತಹ ಸಂತಾನೋತ್ಪತ್ತಿಯ ವಿಧ ಯಾವುದು? ತುಂಡರಿಕೆ. ನೋಡಿ, ಇದೊಂದು ಸ್ಪೈರೋಗೈರಾ ಅಂದ್ರೆ ಇದು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿದ ನಂತರ ಏನಾಗತ್ತೆ ಅಂದ್ರೆ ಸ್ಪೈರೋಗೈರಾ ಈ ರೀತಿಯಾಗಿ ತುಂಡರಿಕೆಗೆ ಒಳಗಾಗತ್ತೆ. ಈ ಪ್ರತಿಯೊಂದು ಭಾಗವು ಕೂಡ ಏನಾಗತ್ತೆ, ಒಂದು ಹೊಸ ಜೀವಿಯಾಗಿ ಅದು ಬೆಳವಣಿಗೆ ಹೊಂದತ್ತೆ. ಅದನ್ನ ನಾವು ತುಂಡರಿಕೆ ಅಂತ ಕರಿತೇವೆ. ಥ್ಯಾಂಕ್ ಯು.